ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮದು ಮಂಡ್ಯದ ಎಕ್ಸಾಮ್ ಕ್ಲಿಯರ್ ಆಗಿದೆ. ಮಂಡ್ಯ ಎಕ್ಸಾಮಲ್ಲಿ ನಮ್ಮ ಟಾರ್ಗೆಟ್ ಏನಿತ್ತು ಅಷ್ಟು ರೀಚ್ ಆಗಿದೆ. ಟಾರ್ಗೆಟ್ 160 ಪ್ಲಸ್ ಇತ್ತು, 150 ಪ್ಲಸ್ ರೀಚ್ ಆಗಿದೆ. 150 ಪ್ಲಸ್ ಆರಾಮ್ಸೆ ರೀಚ್ ಆಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ. ಏನು ನೋಟ್ಸ್ ಕೊಟ್ಟಿದ್ದೀವಿ ಆ ನೋಟ್ಸಿಂದನೇ ಬಂದಿದೆ. ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ದಯವಿಟ್ಟು ಚಿಕ್ಕಮಂಗ್ಳೂರಿನವರು, ಕೊಡಗುನವರು ದಯವಿಟ್ಟು ಯಾರು ಯಾಮಾರಬೇಡಿ. ಎಲ್ಲ 100% ಅವೇ ಬಂದಿದ್ದಾವೆ. ಓದ್ಕೊಳ್ಳಿ ಅನ್ನೋ ಉದ್ದೇಶ ಅಷ್ಟೇನೆ. ಆಮೇಲೆ ಮತ್ತೆ ಈ ಕೊಡಗುನವರು ಈ 22, 23ನೇ ತಾರೀಕು ಎಕ್ಸಾಮ್ ಇದೆ. ಮತ್ತೆ ಎಕ್ಸಾಮ್ ಆದ್ಮೇಲೆ ಕೊರಗಬೇಡ್ರಿ. ಮುಂಚಿತವಾಗ್ಲೇ ಹೇಳ್ತಾ ಇದ್ದೀನಿ, ಓದಿ. PDF ಮೆಟೀರಿಯಲ್ ಅದ್ಭುತವಾಗಿದೆ. ನೀಟಾಗಿ ಅಚ್ಚುಕಟ್ಟಾಗಿ ಎರಡಲ್ಲ ಇನ್ನೊಂದು 10 ಸತಿ ರಿವಿಷನ್ ಮಾಡ್ಕೊಂಡು ಹೋಗಿ. ಅದರಲ್ಲಿರವೇ ಬರ್ತವೆ. 100% ಹೇಳ್ತೀನಿ. ಚಿಕ್ಕಮಂಗ್ಳೂರು ಅಷ್ಟೇನೆ, ದಯವಿಟ್ಟು ರಿವಿಷನ್ ಮಾಡಿ. ನಂಬರ್ ಆಫ್ ಟೈಪ್ ರಿವಿಷನ್ಸು ತುಂಬಾ ಇಂಪಾರ್ಟೆಂಟು. ಕೋಡ್ಸ್ ಸಾಧ್ಯವಾದಷ್ಟು ಎಲ್ಲರೂ ಮಿಸ್ಸಿಂಗ್ ಇದ್ರೆ ಕನ್ನಡ ಎಲ್ಲ ಕೋಡ್ ಮಾಡಿಸಿದ್ದೀನಿ. ಬಿಕ್ಕಿದ್ ಬೇರೆ ಯಾವ್ದಾದ್ರು ಮಿಸ್ಸಿಂಗ್ ಇದ್ರೆ ಕೋಡ್ ಅವಶ್ಯಕತೆ ಇದ್ರೆ ಇಮಿಡಿಯೇಟ್ಲಿ ಕೋಡ್ ಮಾಡ್ಕೊಳ್ಳಿ. ಟೈಮ್ ಇಲ್ಲ, ಕೋಡಿಂಗ್ಸ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಓದಿ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಇನ್ನು ಬೈಲ್ ಹೊಂಗ್ಲಾ ಕುಮಟದವರು ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಮಂಡ್ಯದಿಂದ 150 ಕ್ವಶನ್ಸ್ ಬಂದಿದ್ದಾವೆ. ನಿಮ್ಮ ಅಟೆಂಡರ್ ಇದಕ್ಕೆ ಸುಮಾರು ಈ 80 to 85 ಕ್ವಶನ್ಸ್ ನಮ್ಮವೇ ಬಂದಿದ್ದಾವೆ. ಆರಾಮ್ಸೆ ಬಂದಿದ್ದಾವೆ. 80 to 85%, 80ಇಂದ 85% ನಮ್ದೇ ಮೆಟೀರಿಯಲ್ ಇಂದ ಬಂದಿದ್ದಾವೆ. ಆರಾಮ್ಸೆ ಈಸಿ ಇತ್ತಂತೆ ಪೇಪರು. ನೀಟಾಗಿ ಅಟೆಂಡ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಯಾರಿಗಾರು ನೋಟ್ಸ್ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇನ್ನ ಉಳಿದಿರೋ ಅಷ್ಟು ದಿನನ ನಿಮ್ಮ ಕೊಡಗುನವರು ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ಸ್ ಹೇಳ್ತೀನಿ. ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಸಬ್ಜೆಕ್ಟು ಫಸ್ಟ್ ಕನ್ನಡ. ಇಟ್ಸ್ ಎ ವೆರಿ ಸ್ಕೋರಿಂಗ್ ಸಬ್ಜೆಕ್ಟ್. ತದನಂತರದಲ್ಲಿ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಇವೇ ಬಂದಿದ್ದಾವೆ. ಇವತ್ತಿನ ಎಕ್ಸಾಮಲ್ಲಿ ಇವೇ ಬಂದಿದ್ದಾವೆ. ಏನು ಮೆಟೀರಿಯಲ್ ಇದೆ ಇದೇ ಬಂದಿದ್ದಾವೆ. ಇದು 50 ಮಾರ್ಕ್ಸ್ಗೆ ಇರುತ್ತೆ, ಇದು 75 ಮಾರ್ಕ್ಸ್ಗೆ ಇರುತ್ತೆ. ಅಲ್ಲಿಗೆ 125 ಮಾರ್ಕ್ಸ್ ಇಲ್ಲೇ ಕವರ್ ಆಗೋಗುತ್ತೆ. 125 ಮಾರ್ಕ್ಸ್ಗೆ ಆಮೇಲೆ ಕಾನ್ಸ್ಟಿಟ್ಯೂಷನ್ ಏನು ಹೇಳಿದ್ನೋ ಅದೇ ಬಂದಿದ್ದಾವೆ. ಪ್ಲಸ್ 25 ಅಂದರೆ 150 ಮಾರ್ಕ್ಸ್ ಇಲ್ಲೇ ಬಂದಿದ್ದಾವೆ. 150 ಮಾರ್ಕ್ಸು ಇಲ್ಲೇ ಬಂದಿದ್ದಾವೆ. ಇನ್ನು GK ಪ್ಲಸ್ ಇಂಗ್ಲೀಷು ಎರಡನ್ನು ಮಾಡ್ಕೋಬೇಕಷ್ಟೇನೆ. GKನೂ ಅಷ್ಟೇನೆ. ನನ್ನ 117 ಶೀಟ್ ಒಂದು ಮೆಟೀರಿಯಲ್ ಇದೆ. 117 ಶೀಟ್ ಮೆಟೀರಿಯಲ್ ನನ್ನ ಹ್ಯಾಂಡ್ ರಿಟನ್ ಮೆಟೀರಿಯಲ್ ಇದೆ. ದಯವಿಟ್ಟು ಅದನ್ನು ಓದಿ. ಈ ಮುಖಾಂತರ PDF ಯಾರ್ಯಾರು ತಗೊಂಡಿದ್ರೆ ಅವ್ರಿಗೆ ಹೇಳೋದಂದ್ರೆ 117 ಶೀಟು ಮೆಟೀರಿಯಲ್ ಇದೆ, ಬರ್ದಿರ್ತಕ್ಕಂಥ ಮೆಟೀರಿಯಲ್ ಇದೆ. ಸುಮಾರು ಬುಕ್ಸಿಂದ ತೆಗೆದು ಇಂಪಾರ್ಟೆಂಟ್ ಎಲ್ಲ ಬರ್ದಿರ್ತಕ್ಕಂಥ 117 ಶೀಟ್ ಇದೆ. ದಯವಿಟ್ಟು ಆ ಫೋಲ್ಡರ್ನ ಓದಿ. ಆ ಫೋಲ್ಡರ್ನ ಫುಲ್ 3ರಿಂದ 4 ಸತಿ ರಿವಿಷನ್ ಮಾಡಿ. ಅದರಿಂದನೇ ಬಂದಿದ್ದಾವೆ ಅಂತ ಮಾಹಿತಿ ಇದೆ. ಇನ್ನೊಂದು ಫೋಲ್ಡರ್ ಕೊಟ್ಟಿದ್ದೆ, ಅದರಿಂದ ಕ್ವಶನ್ಸ್ ಬಂದಿಲ್ಲ, ಅದರಿಂದ ಜಾಸ್ತಿ ಬಂದಿಲ್ಲ, ಇನ್ನೊಂದರಿಂದ ಬಂದಿಲ್ಲ, ಹ್ಯಾಂಡ್ ರಿಟನ್ ಇಂದ ಬಂದಿದ್ದಾವೆ ಅಂತ ಹುಡುಗರು ಓದೋರು ಹೇಳಿದ್ದು ಅದನ್ನ ಹೇಳ್ತಾ ಇದ್ದೀನಿ. ಓದ್ಕೊಳ್ಳಿ. ಹ್ಯಾಂಡ್ ರಿಟನ್ ಬರ್ದಿದ್ದೀನಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ, ನೀಟಾಗಿ ಫೋಕಸ್ ಮಾಡಿ. ಇನ್ನೊಂದು ಪ್ರಿಂಟೆಡ್ ಮೆಟೀರಿಯಲ್ ಹಾಕಿದ್ನಲ್ಲ ಅದರಿಂದ ಕ್ವಶನ್ಸ್ ಕಡಿಮೆ ಬಂದಿದ್ದಾವೆ ಅಂತ ಇದ್ದಾರೆ. GK ಪೋರ್ಷನ್ ಅಲ್ಲಿ ಮಾತ್ರ ಮಿಕ್ಕಿದೆಲ್ಲ ನೀಟಾಗಿ ಬಂದಿದೆ. GK ಪೋರ್ಷನ್ ಅಲ್ಲಿ 117 ಶೀಟ್ ಇದಾವಲ್ಲ ಆ ಶೀಟ್ ಮೇಲೆ ಫೋಕಸ್ ಮಾಡಿ. ವೈಟ್ ಶೀಟ್ ಅಲ್ಲಿ ಬರ್ದಿರ್ತಕ್ಕಂಥದ್ದು ಪಕ್ಕ ಅದರಲ್ಲಿರೋ ಮೆಟೀರಿಯಲ್ ಬಂದಿದೆ ಅಂತ ಮಾಹಿತಿ ಇದೆ. ಓದ್ಕೊಡ್ರಿ ನೀಟಾಗಿ. ಸುಮಾರು ಬುಕ್ಸ್ ನ ರೆಫರ್ ಮಾಡಿ ಬರ್ದಿದ್ದು. ಇಂಗ್ಲಿಷ್ ಏನು ಕೊಟ್ಟಿದ್ದೀನೋ ಅಷ್ಟು ಓದ್ಕೊಂಡು ಹೋಗ್ರಿ. ಆಟೋನಿಮ್ಸು, ಸಿನೋನಿಮ್ಸು ಮತ್ತೆ ನಿಮ್ಮ ಯಾವ್ದದು ಇಡಿಯಮ್ಸು ಎಲ್ಲ ಅವೇ ಬಂದಿದ್ದಾವೆ. ಕೇಳ್ದೆ ಎಲ್ಲ ಅವೇ ಬಂದಿದ್ದಾವೆ. ಯಾವ ಲಾಸ್ ಆಗಿಲ್ಲ. ಸೊ ಎಲ್ಲಾನು 160 ಸ್ಕೋರಿಂಗ್ ಆರಾಮ್ಸೆ ಮಾಡ್ಕೋಬೋದಮ್ಮ. ನೀಟಾಗಿ ಓದಿ. ಪ್ಲಸ್ ಜನರಲ್ ಸ್ಟಡೀಸ್ ಕ್ಲಾಸಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಮೆಟೀರಿಯಲ್ ಕ್ವಾಲಿಟಿ ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಈ ತರ ಇರುತ್ತೆ ಕ್ವಾಲಿಟಿ ಅಂದ್ರೆ. 16 ವರ್ಷದ ಎಕ್ಸ್ಪೀರಿಯನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ GS ಕ್ಲಾಸಸ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅದ್ಭುತವಾಗಿದೆ ಮೆಟೀರಿಯಲ್. ಇದೇನೇನು ಇಲ್ಲ, ನಿಮಗೆ ಕೊಟ್ಟಿರೋ ಮೆಟೀರಿಯಲ್ ಏನೇನು ಇಲ್ಲ, ಅಷ್ಟು ಅದ್ಭುತವಾಗಿ ಪ್ರಿಪ್ರೇಷನ್ ಇದೆ. ನಿಮ್ಮ 75 ಪ್ಲಸ್ ಸ್ಕೋರಿಂಗ್ ಕಣ್ಣು ಮುಚ್ಕೊಂಡಾಗುತ್ತೆ. ಬರ್ಕೊಡ್ತೀನಿ, ಅಷ್ಟು ಪಕ್ಕ ಇದೆ ಮೆಟೀರಿಯಲ್. ವಿತ್ ಕೋಡ್ಸು, ಶಾರ್ಟ್ ಕಟ್ ಟ್ರಿಕ್ಸ್ ಎಲ್ಲ ರೆಡಿ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಕ್ಲಾಸಸ್ ಜಾಯ್ನ್ ಆಗಿ. ನೀಟಾಗಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಯಾವ ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಮಾಡ್ಕೋಬಹುದು. ನಿಮಗೆ ಬೇಕಾದ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬಹುದು. ಜನರಲ್ ಸ್ಟಡೀಸ್ ಕ್ಲಾಸಸ್ಸು ಈಗ ನಿಮ್ ಚಿಕ್ಕಮಂಗ್ಳೂರ್ದಾದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇನ್ನು ಯಾವ ತರ ಮೆಟೀರಿಯಲ್ ಕ್ವಾಲಿಟಿ ಹೇಗಿದೆ ಅಂತ ಇನ್ನೂ ಗೊತ್ತಾಗುತ್ತೆ. ಇನ್ನೂ ತುಂಬಾ ಜನಕ್ಕೆ ಗೊತ್ತಾಗುತ್ತೆ. ಸೊ ಕೊಡಗುದಾದ್ರೂ ಅಷ್ಟೇನೆ ಗೊತ್ತಾಗುತ್ತೆ. ತುಂಬಾ ಜನ ಇದ್ರೆ ಕೊಡಗು ಮೆಟೀರಿಯಲ್ ತಗೊಂಡಿರೋರು, ಕೊಡಗು ಮತ್ತೆ ಚಿಕ್ಕಮಂಗ್ಳೂರು ತುಂಬಾ ಜನ ಇದ್ದೀರಾ. ಬಂದಿದ್ದ ದಿನ ಗೊತ್ತಾಗುತ್ತೆ ನಿಮ್ಗೆ ಕ್ವಾಲಿಟಿ. ಸೊ ಜನರಲ್ ಸ್ಟಡೀಸ್ ಕ್ಲಾಸಸ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಮೆಟೀರಿಯಲ್ 100% ಪಕ್ಕಾ ಮೆಟೀರಿಯಲ್ ಇದೆ. ದಯವಿಟ್ಟು ಓದಿ. ನನಗೆ ಗೊತ್ತಿರೋದು ಎಲ್ಲಾ ತರಾನು, ಎಲ್ಲ ಸುಮಾರು 16 ವರ್ಷದ ಅನುಭವ ಮಿಕ್ಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್.
ವರ್ಕೌಟ್ 100% ವರ್ಕೌಟ್ ಆಗುತ್ತೆ. ಈಗ ಹೇಳಿದ್ದೆ ನಿಮಗೆ 160 ಅಂತ ಹೇಳಿದೆ, 150 ಕ್ರಾಸ್ ಆಗಿದೆ. 160 ಪ್ಲಸ್ ಅಂತಾನೆ ಹಾಕಿದ್ದು, ಓಪನಿಂಗ್ ಬೋರ್ಡ್ ಅಲ್ಲೇ ಹಾಕಿದೆ 160 ಪ್ಲಸ್ ಸ್ಕೋರಿಂಗ್ ಹೆಂಗ್ ಮಾಡಬೇಕು ಅಂತ. 150 ಪ್ಲಸ್ ಸ್ಕೋರ್ ಆಗಿದೆ, 150 ಪ್ಲಸ್ ಸ್ಕೋರ್ ಆಗಿದೆ. ಇಷ್ಟು ಅಕ್ಯುರಸಿ ಇರುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಾಳೆಯಿಂದ ಕ್ಲಾಸಸ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ನಾನು ಎಲ್ಲ ಹೊರಗಡೆ ಹೋಗಿದ್ದೆ, ಮತ್ತೆ ಇವಾಗ ನಾಳೆಯಿಂದ ಕ್ಲಾಸಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.